ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ನಾವು ತುಪ್ಪ ಕೊಂಡ್ಕೊಳಕ್ ಹೋದಾಗ ಅಂಗಡಿಗೆ ಇಂದು ಮುಂದೆ ಯೋಚನೆ ಮಾಡೇ ತಗೊಳ್ಳೋದು ಹೇಗಿರುತ್ತ ಏನು ಅಂತ. ಆದ್ರೂ ವೆಜಿಟೇರಿಯನ್ಸ್ಗಂತೂ ತುಪ್ಪ ಇಲ್ದಲೇನೆ ಏನು ನಡೆಯೋಲ್ಲ ಊಟ. ಸೊ ಹಾಗಾದ್ರೆ ಮನೇಲಿ ಯಾವ ತರ ತುಪ್ಪ ತೆಗಿಯೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 kg ಬೆಣ್ಣೆನ ತಗೊಂಡಿದ್ದೆ. ಬೆಣ್ಣೆನ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದ್ಮೇಲೆ ಒಂದು ಪ್ಲೇಟಲ್ಲಿ ಒಂಚೂರ್ ವಿಭೂತಿ, ಮನೇಲೆ ಧರಿಸ್ತಿರಲ್ಲ ಅದು, ಕಲ್ಲುಪ್ಪು, ಅದಾದ್ಮೇಲೆ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತೆ ಒಂದು ವೀಳ್ಯದೆಲೆಗೆ ಸ್ವಲ್ಪ ಸುಣ್ಣನ ಇಟ್ಟು ಹಚ್ಚಿ ತೆಗ್ದಿಟ್ಟಿದ್ದೀನಿ. ಓಕೆನಾ? ಇದು ಹೇಗೆ ಕುದಿಸ್ಕೋಬೇಕು ಬೆಣ್ಣೆನ ಅಂದ್ರೆ, ಈಗ ನೋಡ್ತಿದ್ದೀರಾ ಅಲ್ವಾ, ಬೆಣ್ಣೆ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಎಣ್ಣೆ ತರ ಕನ್ವರ್ಟ್ ಆಗಬೇಕು. ಅಲ್ಲಿ ತನಕನೂ ಕೂಡ ಕೈ ಬಿಡದೆ ಗೂರಾಡ್ತಾ ನೀವು ಕುದಿಸ್ಕೋಬೇಕು. ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಅದನ್ನ ನೋಡ್ತಿದ್ದೀರಾ ಅಲ್ವಾ, ಫುಲ್ ವೈಟ್ ಟ್ರಾನ್ಸ್ಪರೆಂಟ್ ಬರುತ್ತೆ. ಅದನ್ನ ಏನ್ ಮಾಡಬೇಕು, ಇನ್ನೊಂದು ಪಾತ್ರೆಗೆ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ಅಥವಾ ಸೋಸ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಕಲ್ಲುಪ್ಪು, 1-2 ಬೆಳ್ಳುಳ್ಳಿ, 1 ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪು, ಅದ್ರ ಜೊತೆಗೆ ನಾನು ಏನ್ ತಗೊಂಡಿದ್ದೆ ವೀಳ್ಯದೆಲೆ ಮತ್ತೆ ಸುಣ್ಣನ ಅದು ಕೂಡ ಆಡ್ ಮಾಡ್ಕೊಂಡೆ. ಅದಾದ್ಮೇಲೆ 1 ಚಿಟಿಕೆ ವಿಭೂತಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ 1 ಚಮಚ ಆಗುವಷ್ಟು ತುಪ್ಪದ ಪುಡಿಗೆ ನಾರ್ಮಲ್ ಆಗಿ ಮನೇಲೆ ಯೂಸ್ ಮಾಡಿದಂತಹ ಮೆಂತ್ಯ ಕಾಳು ಅದೆಲ್ಲ ಹಾಕೊಂಡು ನಾವು ತುಪ್ಪದ ಪುಡಿ ಸಪ್ರೇಟ್ ಆಗಿ ಮಾಡ್ಕೊಂಡಿದ್ವಿ. ಕೊನೆಗೆ ಏನ್ ಮಾಡ್ಬೇಕು ಅಂದ್ರೆ 1-2 ಹನಿ ನೀರ್ ಹಾಕೊಂಡ್ರೆ ತುಪ್ಪ ಮರಳಾಗಿ ರವೆ ತರ ತುಂಬಾ ಚೆನ್ನಾಗಿರತ್ತೆ. 2-3 ತಿಂಗಳು ನೀವು ಇಟ್ಕೊಂಡು ಆರಾಮ್ಸೆ ತಿನ್ಕೋಬಹುದು. ಆದಷ್ಟು ತುಪ್ಪನ ಗ್ಲಾಸ್ ಕಂಟೈನರ್ಸ್ ಅಲ್ಲೇ ಸ್ಟೋರ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಪ್ಲೀಸ್ ಪ್ಲಾಸ್ಟಿಕ್ ಕಂಟೈನರ್ಸ್ ಅವಾಯ್ಡ್ ಮಾಡಿ ಆದಷ್ಟು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.